ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಕೆಜಿಕೊಪ್ಪ ಗ್ರಾಮದ ಸರ್ಕಾರಿ ಭೂಮಿಗೆ ಸಿಗಲಿ ರಕ್ಷಣೆ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ್ ನೇತೃತ್ವದಲ್ಲಿ ಪ್ರತಿಭಟನೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪರಿಸರ ದಿನಾಚರಣೆ. ತಾಯಿ ಹೆಸರಿನಲ್ಲೊಂದು ಗಿಡ ನೆಡಲು ಪ್ರೇರಣೆ. ಗೋಪ್ರೇಮಿ ಮುಸ್ಲಿಂ ವೇದಿಕೆ ಆಗ್ರಹ. ಕೇಂದ್ರ ಸರ್ಕಾರಕ್ಕೆ ಇದ್ದರೆ ನಿಜವಾದ ಕಾಳಜಿ ಕರುಣೆ ಮಾಡಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ. ಎಸ್ಎಸ್ಎಲ್ಸಿಯಲ್ಲಿ ನಿತ್ಯಶ್ರೀ ಹೊಸನಗರಕ್ಕೆ ಪ್ರಥಮ, ರಾಜ್ಯಕ್ಕೆ 5ನೇ ರ್ಯಾಂಕ್ ಸಾಧನೆ. ಹೊಸನಗರ ಗುರೂಜಿ ಶಾಲಾಡಳಿತದಿಂದ ಅಭಿನಂದನೆ. ಈಗಾಗಲೇ 16 ಎಕರೆ ಕೃಷಿ ಭೂಮಿ ಹೊಂದಿಯೂ ಸರ್ಕಾರಿ ಜಾಗ ಮತ್ತು ಹುಲ್ಲು ಬನಿಯನ್ನು ಮತ್ತೆ ಒತ್ತುವರಿ ಮಾಡುವುದು ಸ್ವಾರ್ಥದ ಪರಮಾವಧಿ. ಅದನ್ನು ರೈತ ಸಂಘ ಬೆಂಬಲಿಸುವುದಿಲ್ಲ ಮತ್ತು ಇಲಾಖೆಗೂ ನಮ್ಮ ಸಂಘದಿಂದ ಮನವಿ ಎಂದರೆ ಯಾವುದೇ ಕಾರಣಕ್ಕೂ ಹೊಸ ಒತ್ತುವರಿಗೆ ಅವಕಾಶ ಕಲ್ಪಿಸಬೇಡಿ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಹೇಳಿದರು. ಭೂ ಕಬಳಿಕೆದಾರರಿಂದ ಕೆಜಿಕೊಪ್ಪ ಗ್ರಾಮದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡುವ ಪ್ರಯತ್ನದ ವಿರುದ್ಧ ಹಾಗೂ ಒತ್ತುವರಿ ವಿರೋಧಿಸಿರುವ ಕಾರಣಕ್ಕೆ ಮಾಡುತ್ತಿರುವ ಅಪಪ್ರಚಾರದ ವಿರುದ್ಧ ಇಲ್ಲಿನ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಿ ನಂತರ ಅವರು ಮಾತನಾಡುತ್ತಿದ್ದರು. ನಾವು ರೈತರ ಪರ ಇರುವುದು ಹೌದು, ಆದರೆ ಭೂಗಳ್ಳರ ಜೊತೆಗೆ ಅಲ್ಲ. ಕೆಜಿಕೊಪ್ಪದಲ್ಲಿ 60 ಎಕರೆ ಸರ್ಕಾರಿ ಭೂಮಿಯಲ್ಲಿ ಸ್ಥಳೀಯ ಕೂಲಿ ಕಾರ್ಮಿಕರು, ಬಡವರು ನೈಸರ್ಗಿಕ ಗಿಡ ನೆಟ್ಟು ರಾಜ್ಯಕ್ಕೆ ಮಾದರಿಯಾಗುತ್ತಿದ್ದಾರೆ. ಅದನ್ನು ಬೆಂಬಲಿಸುವುದು ನಮ್ಮ ಆದ್ಯತೆ ಎಂದ ಅವರು, ಇಲಾಖೆ ಇಂತಹ ಕಾರ್ಯಕ್ಕೆ ರಕ್ಷಣೆ ನೀಡಲಿ. ಈಗ ಮಾಡುವ ಯಾವುದೇ ಒತ್ತುವರಿಗೆ ಪ್ರೋತ್ಸಾಹ ಬೇಡ ಎಂದು ಹೇಳಿದರು. ಅಲ್ಲದೆ ತಾನು ಯಾವುದೇ ಒತ್ತುವರಿ ಮಾಡಿಲ್ಲ ಎಂದು ಈ ಸಂದರ್ಭ ಅವರು ಸ್ಪಷ್ಟನೆ ನೀಡಿದರು. ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿ, ಸುಮಾರು 6,000 ಕಾಡು ಜಾತಿಯ ಗಿಡಗಳನ್ನು ಕೆಜಿಕೊಪ್ಪದ ಸ್ಥಳೀಯರು ನೆಟ್ಟಿರುವುದು ಮಾದರಿಯಾಗಿದೆ. ಮುಂದಿನ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಪ್ರೋತ್ಸಾಹಿಸಬೇಕಿದೆ ಎಂದು ಹೇಳಿದರು. ಸಾಗರ ತಾಲೂಕು ರೈತ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಕೆಜಿಕೊಪ್ಪದ ಸ್ಥಳೀಯರು ಹಾಜಿದ್ದರು. ಸರ್ಕಾರಿ ಜಾಗದಲ್ಲಿ ಗಿಡ ನೆಟ್ಟು ಮಾದರಿಯಾದ ಕೆಜಿಕೊಪ್ಪದ ಜನತೆಯ ಪರವಾಗಿ ಪದ್ಮನಾಭ್ ಅವರನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು. ಈಗಾಗಲೇ ಸುಮಾರು 3-4 ವರ್ಷದಿಂದ ಕೆಜಿಕೊಪ್ಪದಲ್ಲಿ ಇರ್ತಕ್ಕಂಥ ಹುಲ್ಲುಬನಿ ಹಾಗೂ ಸರ್ಕಾರಿ ಭೂಮಿಯನ್ನು ಕೆಲವರು ಅವರು ನಮ್ಮ ರೈತರೇ ಏನು ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಜಿಕೊಪ್ಪ ಗ್ರಾಮದ ಗ್ರಾಮಸ್ಥರು ಆರೋಪ ಮಾಡ್ತಾ ಬರ್ತಾ ಇದ್ರು. ಹಾಗೆ ಒತ್ತುವರಿ ಮಾಡ್ತಕ್ಕಂಥವ್ರು ಕೆಲವು ಒಂದು 5ರಿಂದ 6ರಿಂದ 10 ಜನರ ಒಳಗೆ ತಡಗಳೆ ಗ್ರಾಮದ ಗ್ರಾಮಸ್ಥರಾಗಿದ್ದರು. ಅವರು ರೈತರೇ. ಈ ವಿಚಾರ ಬಹಳ ಹಿಂದೆಯಿಂದಲೂ ಕೂಡ ಅಧಿಕಾರಿಗಳು ಮತ್ತು ಆ 2 ಗ್ರಾಮದ ಗ್ರಾಮಸ್ಥರ ಮಧ್ಯೆ ನಡೀತಾ ಇತ್ತು. ಅಧಿಕಾರಿಗಳು ಕೂಡ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಆ ಕ್ರಮಗಳನ್ನ ವಹಿಸಿ ದಾಖಲೆಗಳನ್ನ ಕೂಡ ಇಟ್ಟಿದ್ದಾರೆ. ಸುಮಾರು 2-3 ಬಾರಿ ತೆರವು ಮಾಡಿ ಪ್ರೊಸೀಡಿಂಗ್ಸ್ ಕೂಡ ಆಗಿದ್ದಂಥ ಸಂದರ್ಭದಲ್ಲಿ ಇದು ಮತ್ತೆ ಆ ಸರ್ಕಾರಿ ಆದೇಶವನ್ನು ಗಾಳಿಗೆ ತೋರಿ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಬೆದರಿಸಿ ಒತ್ತುವರಿ ಮುಂದುವರಿತಾ ಇತ್ತು. ಆ ಸಂದರ್ಭದಲ್ಲಿ ಈ ಕೆಜಿಕೊಪ್ಪ ಗ್ರಾಮದ ಗ್ರಾಮಸ್ಥರು ಅವರು ಸಾಕಷ್ಟು ಜನ ವಿದ್ಯಾವಂತರು ಇಲ್ಲ, ಅವಿದ್ಯಾವಂತರಿದ್ರು ಕೂಡ, ಬಡವರಿದ್ರು ಕೂಡ, ಕೂಲಿ ಕಾರ್ಮಿಕರು ಇದ್ರು ಕೂಡ ತಮ್ಮ ಗ್ರಾಮದ ಈ ಭೂಮಿಯನ್ನು ಉಳಿಸ್ಬೇಕು, ಸರ್ಕಾರಿ ಭೂಮಿಯನ್ನು ಉಳಿಸಿ ಅಲ್ಲಿ ಒಂದು ನೈಸರ್ಗಿಕ ಅರಣ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವರು ಅದನ್ನು ವಿರೋಧ ಮಾಡ್ತಾ ಬಂದರು. ಒತ್ತುವರಿಯನ್ನು ವಿರೋಧ ಮಾಡ್ತಾ ಸರ್ಕಾರಿ ಅಧಿಕಾರಿಗಳಿಗೆ ಪದೇ ಬಂದು ತಮ್ಮ ಅಹವಾಲನ್ನು ಸಲ್ಲಿಸ್ತಾ ಬಂದಾಗ ಅಧಿಕಾರಿಗಳು ಕೂಡ ಸಹಕಾರ ಮಾಡಿ ಕೊನೆಗೆ ಅದನ್ನು ಒಯ್ದು ಮಂತ್ರಿಗಳ ಹತ್ರನೂ ಕೂಡ ಈ ಗ್ರಾಮಸ್ಥರು ಹೋಗಿ ನಮ್ಮ ಮಧು ಬಂಗಾರಪ್ಪನವ್ರ ಹತ್ರನೂ ಕೂಡ ಮತ್ತು ಅವ್ರ ಮುಖಂಡರ ಹತ್ರ ಎಲ್ಲ ತಾಲೂಕು ಹೋಬಳಿಯ ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರು ಎಲ್ಲರ ಹತ್ರನೂ ಹೋಗಿ ಈ ಅಹವಾಲನ್ನು ಇಟ್ಟಿದ್ದಾರೆ. ನಮಗೆ ಈ ಏನು ಒತ್ತುವರಿ ಮಾಡಿದ್ರು ಅವರು ಮೊದಲನೇ ಬಾರಿ ನಮಗೆ ಕರೆ ಮಾಡ್ತಾರೆ ಫೋನ್ನ ಮುಖಾಂತರ. ನಮಗೆ ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ತೊಂದರೆ ಕೊಡ್ತಾರೆ ರೈತರಿಗೆ, ಅಣ್ಣ ನೀವು ಬರಬೇಕು ಅಂತೇಳಿ. ನನಗೆ ನಿಮ್ಮ ಸತ್ಯಾಸತ್ಯ ಏನಿದೆ ಬಂದು ನೀವು ಏನಪ್ಪ ಕೊಡಿ, ನಿಮ್ಮ ದಾಖಲೆ ಏನಿದೆ ಅಂತ ಕೇಳಿದಾಗ ಅವ್ರು ನಮ್ಮ ಮನೆಗೆ ಬರದೆ ಫೋನಲ್ಲಿ ಮಾತಾಡಿದ್ದ ಅಷ್ಟನ್ನೇ ತಿಳ್ಕೊಂಡು ಅರಣ್ಯಾಧಿಕಾರಿಗಳು ಎದುರಿಸ್ತಾರೆ. ದಿನೇಶ್ ಶಿರ್ವಾಳ ಅವ್ರ ಹತ್ರ ಹೋಗಿದ್ದೀವಿ, ನಿಮ್ಮ ಕಚೇರಿ ಎದುರು ಬಂದು ಧರಣಿ ಮಾಡ್ತೀವಿ, ನೀವು ಇಲ್ಲಿ ಬರಬಾರ್ದು ಅಂತೇಳಿ. ಆ ವಿಚಾರ ಈ ಗ್ರಾಮಸ್ಥರಿಗೆ ಗೊತ್ತಾಗಿ ಇವರು ಅಷ್ಟೂ ಬರ್ತಾರೆ. ನಮ್ಮನೆ 50 ಸಂಖ್ಯೆಯಲ್ಲಿ ಬಂದರು. ಇಷ್ಟು ಜನ ನಮ್ಮ ಮನೆಗೆ ಒಂದು 5-6 ಬಾರಿ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನ ತಿಳಿದು ನಮ್ಮ ಒಂದಿಷ್ಟು ಪದಾಧಿಕಾರಿಗಳು ನಮ್ಮ ಕಾರ್ಯಾಧ್ಯಕ್ಷರನ್ನ ಸ್ಥಳಕ್ಕೆ ಕಳಿಸ್ತೇನೆ. ಅದು ಆ ತಡೆಗಳೇ ಏನು ಒತ್ತುವರಿ ಮಾಡಿಲ್ಲ ಅವರ ಕೋರಿಕೆ ಮೇಲೆ ಸ್ಥಳಕ್ಕೆ ನಮ್ಮವ್ರು ಹೋಗ್ತಾರೆ. ಸತ್ಯವನ್ನು ತಿಳ್ಕೊಂಡು ಬಂದ ಮೇಲೆ ಇದು ಒತ್ತುವರಿಗೆ ಅರ್ಹತೆ ಇಲ್ಲ ಇವರಿಗೆ ಆಲ್ರೆಡಿ 10-20 ಎಕರೆ ಭೂಮಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೆ ಕೆಲವು ಮುಖಂಡರಿಗೆ 10 ಎಕರೆ ಭೂಮಿಯನ್ನ ಲೀಸಿಗೆ ಕೊಟ್ಟಿದ್ದಾರೆ. ಇನ್ನೊಂದಿಷ್ಟು ಭೂಮಿಯನ್ನ ಮಾರಾಟ ಮಾಡಿದ್ದಾರೆ 6ರಿಂದ 7 ಎಕರೆ. ಆ ಥರದ ರೈತರು ಇವರು ಬಡ ರೈತರಲ್ಲ ಅನ್ನೋ ವಿಚಾರವನ್ನು ತಿಳಿದ ಮೇಲೆ ನಾವು ಈ ಗ್ರಾಮಸ್ಥರ ಜೊತೆಗೆ ನಿಂತ್ವಿ. ಈ ಗ್ರಾಮದ ಕಾಳಜಿ ನಮಗೆ ಬಹಳ ಇಷ್ಟ ಆಯಿತು. ಈ ಗ್ರಾಮದ ಬಡವರಿದ್ರು ಕೂಡ, ಪ್ರತಿ ದಿವಸ ಕೂಲಿಗೆ ಹೋಗೋರಿದ್ರು ಕೂಡ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರ ಪಡೆದು, ಕಂದಾಯ ಇಲಾಖೆ ಅಧಿಕಾರಿಗಳ ಸಹಕಾರ ಪಡೆದು ಅವರು ಕೊಟ್ಟಿರ್ತಕ್ಕಂಥ ಗಿಡ ಪೊಲೀಸ್ ಇಲಾಖೆಯ ರಕ್ಷಣೆಯೊಂದಿಗೆ ಸುಮಾರು 60 ಎಕರೆ
60 ಎಕರೆ ನೈಸರ್ಗಿಕ ಅರಣ್ಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಗ್ರಾಮಸ್ಥರು ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ಒತ್ತುವರಿಯನ್ನ ನಾವು ಬೆಂಬಲಿಸ್ತಾ ಹೋದ್ರೆ ನಮ್ಮ ಈ ಸಣ್ಣ ಪುಟ್ಟ ರೈತರಿಗೂ ಮುಂದೆ ಸಮಸ್ಯೆ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಈ ಒತ್ತುವರಿ ವಿಚಾರದಲ್ಲಿ ನಾವು ಈ ರೈತರ ಪರವಾಗಿ ನಿಂತಿದ್ದೀವಿ. ಇದು ಯಾವುದೂ ಕಾರಣಕ್ಕೂ ಕೂಡ ಆಗಬಾರ್ದು. ಮತ್ತೆ ಅದು ಏನು ನಮ್ಮನ್ನ ಕೆಲವು ವ್ಯಕ್ತಿಗಳು ಇಲ್ಲಿ ಬಂದು ನಾವು ಇವ್ರ ಪರವಾಗಿ ನ್ಯಾಯದ ಪರವಾಗಿ ನಿಂತಾಗ ಏನು ಆಪಾದನೆಗಳನ್ನ ಮಾಡಿದ್ದಾರೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಕೇಶಕೊಪ್ಪ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಸುಮಾರು 6,000 ಕಾಡು ಜಾತಿಯ ಸಸ್ಯಗಳನ್ನು ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಮುಂದೆ ಭವಿಷ್ಯದ ಮಕ್ಕಳಿಗೆ ಉತ್ತಮ ಪರಿಸರ ಬೇಕು, ಉತ್ತಮ ಮಳೆ ಬೇಕು ಹಾಗೂ ಗಾಳಿ ಬೆಳಕು ಬೇಕನ್ನೋ ದೃಷ್ಟಿಯಿಂದ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಈ ಕೆಲಸವನ್ನು ಸಹಿಸದೆ ಕೆಲವು ಭೂಗಳ್ಳರು ನಿರಂತರವಾಗಿ ಅವ್ರ ಮೇಲೆ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಅದನ್ನೆಲ್ಲ ಸಹಿಸಿಕೊಂಡು ನಟ್ಟಿದ್ದಾರೆ. ಏನು ತಾವು ಮಾಡಿದ ಅತ್ಯುತ್ತಮ ಕೆಲಸಕ್ಕೆ ಗಿಡಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ತಾಲೂಕು ಆಡಳಿತವನ್ನು ಆಗ್ರಹಿಸ್ತಾ ಇದೆ. ಇವತ್ತೆಲ್ಲರೂ ರೈತ ಸಂಘದ ಮನೆಗೆ ಬಂದಿದ್ದಾರೆ. ಅವರ ಹಿತವನ್ನು ಕಾಪಾಡಬೇಕಾದ ನಮ್ಮೆಲ್ಲರ ಈ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟುವುದಕ್ಕೆ ಕಾರಣವಾಗಿರುವ ತಾಯಿಯ ನೆನಪಿನಲ್ಲಿ ಒಂದು ಗಿಡ ನೆಟ್ಟು ಬೆಳೆಸುವ ಕಲ್ಪನೆಯೇ ನಿಜಕ್ಕೂ ವಿಶೇಷವಾಗಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್ ಹೇಳಿದರು. ಸಾಗರ ಬಿಜೆಪಿ ಮಹಿಳಾ ಮೋರ್ಚಾದಿಂದ ವಿಶ್ವ ಪರಿಸರದ ದಿನದ ಅಂಗವಾಗಿ ವಿನೋಬನಗರ ಶಾಲಾವರಣದಲ್ಲಿ ಏರ್ಪಡಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಅವರು ಮಾತನಾಡುತ್ತಿದ್ದರು. ಮಲೆನಾಡು ಭಾಗದಲ್ಲಿಯೂ ಈ ಬೇಸಿಗೆ ವಿಪರೀತವಾದ ಉಷ್ಣಾಂಶ ನೀಡಿರುವುದನ್ನು ಗಮನಿಸಿದ್ದೇವೆ. ಹೀಗೆ ಮುಂದುವರಿದರೆ ಭವಿಷ್ಯದಲ್ಲಿ ಆಪತ್ತು ಕಾದಿದೆ. ಹಾಗಾಗಿ ಪರಿಸರ ಸಂರಕ್ಷಿಸುವ ಕಾರ್ಯ ನಮ್ಮಿಂದಾಗಬೇಕು. ಈ ಹಿನ್ನೆಲೆಯಲ್ಲಿ ದೇಶದ ಪ್ರಧಾನಿ ತಾಯಿಗೊಂದು ಗಿಡ ಕಲ್ಪನೆ ನೀಡಿದ್ದಾರೆ ಎಂದು ಹೇಳಿದರು. ನಗರ ಬಿಜೆಪಿ ಮಂಡಲದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಮುಖಂಡ ಟಿಡಿ ಮೇಘರಾಜ್ ಮಾತನಾಡಿದರು. ಸಾಗರ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗಾಯತ್ರಿ ಮಲ್ಲೇಶಪ್ಪ, ಪದ್ಮಾ ಜೈನ್, ರಂಜನಾ, ಕವಿತಾ ಶರತ್, ಶ್ವೇತಾ, ಲತಾ ಗಣೇಶ್, ವಿನೋದ್ ರಾಜ್, ಹೇಮಾ ಜೈನ್, ಮಹೇಶ್, ಜಗನ್ನಾಥ್ ಶೇಟ್, ರಮೇಶ್ ಚೌಟಗಿ, ರತ್ನಾಕರ್ ಶೇಟ್, ಸತೀಶ್ ಬಾಬು, ಆದಿತ್ಯ, ವಿಜೇಂದ್ರ ಹೆಗಡೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ವಿಶ್ವ ಪರಿಸರ ದಿನಾಚರಣೆದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಸೂಚನೆಯ ಮೇರೆಗೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ವಿನೋಬನಗರ ಶಾಲೆಯ ಆವರಣದಲ್ಲಿ ಗಿಡವನ್ನು ನೆಡುವುದರ ಮೂಲಕ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಮುಂದಿನ ದಿನಗಳಲ್ಲಿ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನು ನೆಡುವುದರ ಮೂಲಕ ನಮಗೆ ಉತ್ತಮ ಗಾಳಿ ಹಾಗೂ ಉತ್ತಮ ಪರಿಸರ ಸಿಗುತ್ತೆ ಅನ್ನೋದನ್ನು ಅವರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಸೇರಿಕೊಂಡಿದ್ದೇವೆ. ಉತ್ತಮ ಪರಿಸರಕ್ಕಾಗಿ ಈಗ ತಾನೇ ನಾವು ನೋಡಿದ್ದೀವಿ, ಹಿಂದಿನ ಒಂದು ಏನು ಕೆಲವು ದಿನಗಳ ಹಿಂದೆ ಬೇಸಿಗೆಯಲ್ಲಿ ತಡ್ಕೊಳ್ಳಿಕ್ಕಾಗದಿರೋಷ್ಟು ಉಷ್ಣತೆ ನಮ್ಮ ವಾತಾವರಣದಲ್ಲಿ ಇತ್ತು. ಇದೆಲ್ಲ ಸರಿಯಾಗಬೇಕು ಅಂದರೆ ನಾವು ಪರಿಸರವನ್ನು ಉಳಿಸಬೇಕು. ಗಿಡ ನೆಡುವುದರ ಮೂಲಕ ಪರಿಸರದಲ್ಲಿ ಉತ್ತಮವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ವಿಶ್ವದಾದ್ಯಂತ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು. ಏಕ್ ಪೇಡ್ ಮಾಕೆ ನಾಮ್ ಅನ್ನೋ ಒಂದು ಸೂಚನೆಯ ಅಡಿಯಲ್ಲಿ ನಾವು ಇವತ್ತು ಗಿಡವನ್ನು ನೆಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಪರಿಸರವನ್ನು ರಕ್ಷಿಸುವಂತಹ ಈ ಉತ್ತಮ ಕಾರ್ಯದಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ವಿವಿಧ ಶಾಲೆಗಳಲ್ಲಿ ಗಿಡ ನೆಡುವುದರ ಮೂಲಕ ಆಚರಿಸ್ತಾ ಇದ್ದೀವಿ. ಬಹುಶಃ ಇದು ನಿಜಕ್ಕೂ ಕೂಡ ಸಮಾಜಕ್ಕೆ ಒಂದು ಪ್ರೇರಣಾದಾಯಿಯಾಗಿರ್ತಕ್ಕಂಥ ಒಂದು ಸಂಗತಿ. ಮಾನ್ಯ ನರೇಂದ್ರ ಮೋದಿರವರು ಈ ರೀತಿಯ ಸಣ್ಣ ಸಣ್ಣ ಸಂಗತಿಗಳನ್ನು ಜನರ ಮನಸ್ಸಿನಲ್ಲಿ ತುಂಬುವುದರ ಮೂಲಕ ದೇಶಕ್ಕೆ ಅವರದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ವಿನೋಬ ಶಾಲೆಯಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಹಾಗೆ ಸಾಗರ ನಗರದಲ್ಲಿ ಇನ್ನಿತರ ಹಲವಾರು ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ನಾವು ಸಮಾಜಕ್ಕೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಗೋವುಗಳ ಕುರಿತು ನಿಜವಾದ ಕಾಳಜಿಯನ್ನು ತೋರಿಸಿ ಅದನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು. ಇಲ್ಲವಾದಲ್ಲಿ ದೇಶಾದ್ಯಂತ ಗೋ ಪ್ರೇಮಿಗಳ ವೇದಿಕೆಯಿಂದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಗೋ ಪ್ರೇಮಿಗಳ ಮುಸ್ಲಿಂ ವೇದಿಕೆ ಆಗ್ರಹಿಸಿದೆ. ಶುಕ್ರವಾರ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಈ ಸಂಬಂಧ ಒತ್ತಾಯದ ಸಭೆ ನಡೆಸಿದ ನಂತರ ರಾಷ್ಟ್ರಪತಿಗಳಿಗೆ ಉಪವಿಭಾಗಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಕೇವಲ ನಾಟಕಕ್ಕಾಗಿ ಗೋಗಳ ಮೇಲೆ ಪ್ರೀತಿ ತೋರಿಸಿದೆ. ನಿಜವಾಗಿಯೂ ಗೋಗಳ ರಕ್ಷಣೆಯ ಕಾರ್ಯವನ್ನು ಬಿಜೆಪಿ ಮತ್ತು ಕೆಲ ಗೋ ಪ್ರೇಮಿಗಳು ಎಂದು ಹೇಳಿಕೊಳ್ಳುವರು ಮಾಡಬೇಕು. ಹಾಗೂ ವಿಶೇಷವಾಗಿ ಕೇಂದ್ರ ಸರ್ಕಾರ ತಕ್ಷಣ ಗೋಗಳನ್ನು ರಾಷ್ಟ್ರೀಯ ಪ್ರಾಣಿಯಾಗಿಸಿ ಇರುವ ಎಲ್ಲ ಗೊಂದಲಗಳಿಗೂ ಮಂಗಲ ಆಡಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ನಾಗರಾಜ್ ಗುಡ್ಡೆಮನೆ, ನವೀದ್, ಬಾಷಾ ಸಾಬ್, ಸಲೀಂ ಮತ್ತಿತರರು ಮಾತನಾಡಿದರು.
ಸಾಗರದ ನಮ್ಮ ಮುಸ್ಲಿಂ ಬಾಂಧವರು ಈ ನಮ್ಮ ಗೋವನ್ನು ಏನು ಪೂಜೆ ಮಾಡ್ತೀವಿ ಹಿಂದೂಗಳು, ಆ ಗೋವನ್ನು ಕೇಂದ್ರ ಸರ್ಕಾರವು ಕೂಡಲೇ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಇವತ್ತು AC ಮುಖಾಂತರ ರಾಷ್ಟ್ರಪತಿಗಳಿಗೆ ಮೆಮೊರಾಂಡಮ್ ಕೊಡಕ್ಕೆ ಬಂದಿದ್ದಾರೆ. ಇಡೀ ದೇಶದಲ್ಲಿ ಗೋ ಹೆಸರಿನಲ್ಲಿ ಮತ್ತು ಹಿಂದೂಗಳ ಹೆಸರಿನಲ್ಲಿ ಸರ್ಕಾರ ಬಂದಕ್ಕಂಥ BJP ಸರ್ಕಾರ ಬಂದಿರ್ತಕ್ಕಂಥ ನರೇಂದ್ರ ಮೋದಿಯವರು ಡೋಂಗಿ ನಾಟಕವನ್ನು ಬಿಟ್ಟು, ಡೋಂಗಿ ಗೋ ಹಸುವಿನ ನಾಟಕವನ್ನು ಬಿಟ್ಟು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ನಿಮ್ಮ 56 ಇಂಚು ಎದೆಯನ್ನು ಏನಂತ ತೋರಿಸಿ ಜನರಿಗೆ ನೀವು ವಿಶ್ವಗುರು ಅಂತ ಇದರ ಮುಖಾಂತರ ತೋರಿಸಿ. ಇಲ್ಲ ಅಂದರೆ ಇಡೀ ದೇಶಾದ್ಯಂತ ಮುಸ್ಲಿಂ ಬಾಂಧವರು ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇದು ಇವತ್ತಿನ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಮುಸ್ಲಿಂ ಒಕ್ಕೂಟದ ವತಿಯಿಂದ ನಮ್ಮ ಗೋ ಪ್ರೇಮಿಗಳ ವೇದಿಕೆ ಅಂತೇಳಿ ಒಂದು ವೇದಿಕೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಈ ವೇದಿಕೆಯ ಕಡೆಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕೆಂದು ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸಾಗರ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಇವತ್ತೊಂದು ಮನವಿ ಕೊಡಲು ನಾವು ಸಾಂಕೇತಿಕವಾಗಿ ಕೆಲವೇ ಜನಗಳು ಬಂದಿದ್ದೀವಿ. ಆದರೆ ಇದು ರಾಷ್ಟ್ರ ಪ್ರಾಣಿಯನ್ನು ಘೋಷಣೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಅಕಸ್ಮಾತ್ ಈ ಕೇಂದ್ರ ಸರ್ಕಾರ ಇದೇ ರೀತಿ ಡೋಂಗಿತನವನ್ನು ಪ್ರದರ್ಶಿಸುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಾಗರಾಜ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಭಾರೀ ಪ್ರತಿಭಟನೆ ಹೋರಾಟಗಳು ನಡೆಯುವ ಸಾಧ್ಯತೆ ಇದೆ. ಹೊಸನಗರ ತಾಲೂಕಿನ ಗ್ರಾಮೀಣ ವಿದ್ಯಾರ್ಥಿನಿ HM ನಿತ್ಯಶ್ರೀ SSLC ಫಲಿತಾಂಶದಲ್ಲಿ 625ಕ್ಕೆ 621 ಅಂಕ ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಹಾಗೂ ಹೊಸನಗರ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಇಲ್ಲಿನ ಗುರೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿದ ಈಕೆ ಶಿಕ್ಷಕ ದಂಪತಿಗಳಾದ ಇಂದಿರಾ ಮತ್ತು ಮಲ್ಲೇಶಪ್ಪ ಅವರ ಪುತ್ರಿ. ಪ್ರಥಮ ಪರೀಕ್ಷೆಯ ಮೌಲ್ಯಮಾಪನದ ಕೆಲ ಅಂಕಗಳ ವ್ಯತ್ಯಾಸ ಗಮನಿಸಿದ ಈಕೆ ಮತ್ತೆ ಪರೀಕ್ಷೆ ಎದುರಿಸಿ ಈ ಸಾಧನೆ ಮಾಡಿದ್ದಾಳೆ. ಕನ್ನಡ, ಇಂಗ್ಲಿಷ್, ಹಿಂದಿಗಳಲ್ಲಿ 100ಕ್ಕೆ 100 ಅಂಕ ಪಡೆದಿರುವ ಈಕೆ ಓದಿನಲ್ಲಿ ಮಾತ್ರವಲ್ಲದೆ ಸಾಹಿತ್ಯ, ಕ್ರೀಡೆಯಲ್ಲಿಯೂ ಪ್ರತಿಭಾನ್ವಿತೆ. ಇಲ್ಲಿನ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟಕರಾಗಿದ್ದಲ್ಲದೆ ಶರಣ ಸಾಹಿತ್ಯ ಸಮ್ಮೇಳನದ ವಚನ ವ್ಯಾಖ್ಯಾನದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದವಳು. ಅಲ್ಲದೆ ಶಾಲಾ ಪ್ರತಿಭಾ ಕಾರಂಜಿಯ ಭಾಷಣ ಸ್ಪರ್ಧೆಯಲ್ಲಿಯೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕಿಗೆ ಹೆಮ್ಮೆ ತಂದವಳು. ಈಕೆಯ ಈ ಸಾಧನೆಯನ್ನು ಗುರುತಿಸಿ ಶಾಲಾಡಳಿತದಿಂದ ಅಭಿನಂದಿಸಲಾಗಿದೆ. ನಮಸ್ಕಾರ.